ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕೆಟ್ಟೋಗಿರೋ ಕೊಬ್ಬರಿಯಿಂದ ನಾವು ಉಪಯೋಗನ ಮಾಡ್ಬೋದು ಯಾವ ರೀತಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಕೊಬ್ಬರಿ ಎಲ್ಲ ಫುಲ್ಲು ಕೆಟ್ಟೋಗ್ಬಿಟ್ಟಿದೆ. ಸೊ ಇದನ್ನು ಬಿಸಾಡೋ ಬದಲು ನಾನು ಉಪಯೋಗ ಮಾಡ್ತಾ ಇದ್ದೀನಿ. ಯಾವ ರೀತಿ ಅಂತ ತೋರಿಸ್ತೀನಿ. ಈಗ ಕೆಟ್ಟೋಗಿರೋ ಕೊಬ್ಬರಿನ ಚಿಕ್ಕದಾಗಿ ಪೀಸಸ್ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಕತ್ರಿಯಿಂದ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿಯನ್ನು. ಸೊ ನಾವು ಈಗ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿರ್ತೀವಿ, ಅಲ್ಲಿ ತುಂಬ ಕಾಯಿಗಳನ್ನ ಒಡಿಸ್ಕೊಂಡು ಬಂದಿರ್ತೀವಿ. ಸೊ ಕಾಯೆಲ್ಲ ಬೂಜು ಬಂದಿರುತ್ತೆ, ಅದನ್ನು ಮತ್ತೆ ನಾವು ಉಪಯೋಗ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಅಲ್ವಾ. ಸೊ ಅದ್ರ ಬದಲು ಈ ರೀತಿ ಮಾಡ್ಕೊಳ್ಬೋದು. ಹಾಗೆ ನೀವಿನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಎಲ್ಲ ಕೊಬ್ಬರಿನೂ ಕೂಡ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಟ್ ಮಾಡಿರುವಂತಹ ಕೊಬ್ಬರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೊಳ್ಬೇಕು ಫಸ್ಟು. ಸೊ ನೋಡಿ, ಈ ರೀತಿ ಪೌಡ್ರ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಮತ್ತೆ ನುಣ್ಣಗೆ ರುಬ್ಕೊಂಡು ಈಗ ಒಂದು ಸ್ಟ್ರೈನರ್ಗೆ ಹಾಕ್ಬಿಟ್ಟು ಶೋಧಿಸ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಶೋಧಿಸ್ಕೊಂಡು ಕೊಬ್ಬರಿ ಹಾಲನ್ನು ಸಪ್ರೇಟಾಗಿ ತಕ್ಕೊಳ್ಬೇಕು. ಸೊ ಇದೇ ಥರನೇ ಮಾಡ್ಕೊಳ್ಬೇಕು. ನಿಮಗೆ ಇನ್ನೂ ಚೆನ್ನಾಗಿ ಬರಬೇಕು ಅಂತಂದರೆ ನೀವು ಬಟ್ಟೆಗೆ ಹಾಕ್ಬಿಟ್ಟು ಶೋಧಿಸ್ಕೊಳ್ಬೋದು, ಆವಾಗ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೇ ರೀತಿ ಶೋಧಿಸ್ಕೊಂಡ ನಂತರ ನೋಡಿ, ಈ ಕೊಬ್ಬರಿ ಪೇಸ್ಟ್ ಏನಿದೆ ಅದನ್ನು ಮತ್ತೆ ನಾನು ರುಬ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು. ಸೊ ಕೊಬ್ಬರಿ ಪೇಸ್ಟ್ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈ ರೀತಿ 2 ಸಲ ಕೊಬ್ಬರಿಯನ್ನು ರುಬ್ಬಿಟ್ಟು ಹಾಲು ತಗೊಂಡ್ರೆ ಸಾಕು. ಪದೇ ಪದೇ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಜಾಸ್ತಿ ನೀರು ಹಾಕಿದರೆ ಚೆನ್ನಾಗಿ ಬರೋದಿಲ್ಲ. ಸೊ ನೋಡಿ, ಈ ಥರ ಎಲ್ಲ ನೀಟಾಗಿ ಕೊಬ್ಬರಿ ಹಾಲನ್ನು ತೆಗೆದಿಟ್ಕೊಂಡ್ರೆ ಸಾಕು. ನೋಡಿ, ಈ ಕೊಬ್ಬರಿನಲ್ಲಿ ಸ್ವಲ್ಪನೂ ಕೊಬ್ಬರಿ ಹಾಲಿಲ್ಲ. ಸೊ ಅಷ್ಟು ನೀಟಾಗಿ ಹಾಲನ್ನು ತೆಕ್ಕೊಂಡಿದ್ದೀನಿ. ಈಗ ಇದು ನೀಟಾಗಿ ಆಗಿದೆ. ಸೊ ಈ ಪೇಸ್ಟನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡು ಹಾಲನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇಷ್ಟು ಹಾಲು ಬಂದಿದೆ. ಸೊ ಜಾಸ್ತಿ ನೀರು ಹಾಕಿಲ್ಲ, ಹಾಗಾಗಿ ಮಂದವಾಗಿ ಇದೆ ಕೊಬ್ಬರಿ ಹಾಲು. ಈಗ ಈ ಕೊಬ್ಬರಿ ಹಾಲನ್ನು ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿಬಿಟ್ಟು ಇಡ್ತಾ ಇದ್ದೀನಿ ನಾನು. ಸೊ 1 kg ಕವರ್ಗೆ ಅಥವಾ ಅರ್ಧ kg ಕವರ್ಗೆ ಆಗುವಷ್ಟು ಹಾಲಿದೆ ಕೊಬ್ಬರಿ ಹಾಲು. ಸೊ ನಾನು ಈ ಥರ ಗಟ್ಟಿ ಕವರ್ಗೆ ಕೊಬ್ಬರಿ ಹಾಲನ್ನು ಹಾಕ್ತಾ ಇದ್ದೀನಿ. ಸೊ ಈ ರೀತಿ ಹಾಕಿಟ್ರೆ ತುಂಬ ಚೆನ್ನಾಗಿ ಆಗುತ್ತೆ. ಸೊ ನೋಡಿ, ಈ ಥರ ಹಾಕಿಬಿಟ್ಟು ಒಂದು ರಬ್ಬರನ್ನು ಹಾಕಬೇಕು. ಸ್ವಲ್ಪ ಲೂಸಾಗಿಯೇ ಹಾಕಬೇಕು, ಫುಲ್ಲು ಟೈಟಾಗಿ ಹಾಕೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಲೂಸಾಗಿ ಒಂದು ರಬ್ಬರನ್ನು ಹಾಕಿಬಿಟ್ಟು ನಾವು ಕಟ್ಕೊಳ್ಬೇಕು ಈ ಕವರ್ನ. ನೋಡಿ, ರಬ್ಬರ್ ಹಾಕಿದ ಮೇಲೆ ಒಂದು ದಾರನ ಕಟ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ದಾರನ ಟೈಟಾಗಿಯೇ ಕಟ್ಕೊಂಡು ರೆಡಿ ಮಾಡ್ಕೊಳ್ಳಿ. ಈಗ ಕಟ್ಕೊಂಡ್ಬಿಟ್ಟು ಈ ಥರ ಒಂದು ಮೊಳೆಗೆ ನೇತಾಕಬೇಕು ಕವರ್ನ. ಸೊ ಇದೇ ಥರ ನೇತಾಕಿರಬೇಕು. ಸೊ ಈ ಕವರನ್ನು ಒಂದು 6 ಅವರ್ ಬಿಡಬೇಕಾಗುತ್ತೆ ಹೀಗೇ. ಸೊ ನಾನು ಇಡೀ ರಾತ್ರಿ ಬಿಟ್ಟಿದ್ದೆ. ಸೊ ನೋಡಿ, ಈ ಥರ ಆಗಿದೆ ಇಡೀ ರಾತ್ರಿ ಬಿಟ್ಟಿರೋದಕ್ಕೆ. ಸೊ ಕೆಳಗಡೆ ನೀರು ಸಪ್ರೇಟ್ ಆಗಿದೆ, ಹಾಗೆ ಮೇಲೆ ಕ್ರೀಮ್ ಥರ ಆಗಿದೆ. ಸೊ ಈ ರೀತಿಯಾಗಿ ಎರಡೂ ಸಪ್ರೇಟಾಗಿ ಆಗುತ್ತೆ. ಈಗ ನಾವು ಇದನ್ನು ತೆಕ್ಕೊಂಡ್ಬಿಟ್ಟು ನೀರನ್ನ ಕಡೆಗೆ ಒಂದು ಬೌಲ್ಗೆ ತಕ್ಕೊಳ್ಬೇಕು. ಸೊ ನೀರನ್ನ ಮಾತ್ರ ತಕ್ಕೊಳ್ಬೇಕು. ಸೊ ಒಂದು ಚಿಕ್ಕ ಹೋಲ್ ಮಾಡಿಬಿಟ್ಟು ನೀರನ್ನೆಲ್ಲ ಬಿಡಬೇಕು. ಸೊ ಗಟ್ಟಿಗೆ ಪೇಸ್ಟ್ ರೀತಿಯಾಗಿ ಬಂದ ಕೂಡಲೇ ನಾವು ಸ್ಟಾಪ್ ಮಾಡಿಬಿಡಬೇಕು. ಹಿಂಗೆ ಅಡ್ಡ ಕೈ ಹಿಡ್ಕೊಂಡ್ಬಿಟ್ರೆ ಸ್ಟಾಪ್ ಆಗುತ್ತೆ. ಸೊ ನೋಡಿ, ಈ ಥರ ಗಟ್ಟಿಗೆ ಪೇಸ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಆವಾಗ ಈ ರೀತಿಯಾಗಿ ಅಡ್ಡ ಕೈ ಹಿಡ್ಕೊಂಡ್ಬಿಟ್ರೆ ಆ ಪೇಸ್ಟು ನೀರಿನ ಜೊತೆಗೆ ಹೋಗೋದಿಲ್ಲ. ಈಗ ಈ ಪೇಸ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ದಪ್ಪ ತಳ ಇರುವಂತಹ ಪಾತ್ರೆಗೆ ಹಾಕ್ಕೊಳ್ಳಿ. ಸೊ ನೋಡಿ, ಈ ಥರ ನೀಟಾಗಿ ಪೇಸ್ಟನ್ನು ಹಾಕ್ಕೊಂಡ್ಬಿಟ್ಟು ನಾವು ಗ್ಯಾಸ್ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಸೊ ಒಂದು 20ರಿಂದ 25 ನಿಮಿಷ ಆಗುತ್ತೆ ಇದು ಆಗೋಷ್ಟರೊಳಗೆ. ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಬೇಕು. ಎಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ಅಂತಂದರೆ ಫುಲ್ಲು ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಬೇಕು. ಸೊ ಈ ರೀತಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ಕೈಗೆಲ್ಲ ಸಿಡಿತಾ ಇರುತ್ತೆ. ನೀವು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಈ ರೀತಿ ಬೇಯಿಸ್ಕೊಳ್ಬೋದು. ಮಧ್ಯ ಮಧ್ಯ ತಿರುಗಿಸ್ಕೊತಾ ಇದ್ದರೆ ಸಾಕು. ಸೊ ನೋಡಿ, ನಾನಿಲ್ಲಿ ಒಂದು ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಫುಲ್ಲು ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ಈ ರೀತಿ ಬೇಯಿಸ್ಕೊಳ್ತಾ ಹೋದಾಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಇದನ್ನು ನಾವು ಆಫ್ ಮಾಡ್ಕೊಳ್ಬೇಕು. ಸೈಡಲ್ಲಿ ಎಣ್ಣೆ ಬಿಟ್ಕೊಂಡಾಗ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಅಂತ. ಸೊ ನೋಡಿ, ಇಲ್ಲಿ ತುಂಬಾ ಎಣ್ಣೆ ಬಿಟ್ಕೊಳ್ತಾ ಇದೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಫುಲ್ಲು ಕಂಪ್ಲೀಟಾಗಿ ತಣ್ಣಗಾದ ನಂತರ ಒಂದು ಬಟ್ಟೆಗೆ
ಇದನ್ನು ಹಾಕಿಬಿಟ್ಟು ನಾವು ಶೋಧಿಸ್ಕೊಳ್ಬೇಕು. ಸೊ ಆವಾಗ ಇದರಲ್ಲಿರುವಂತಹ ಎಣ್ಣೆ ಎಲ್ಲ ನೀಟಾಗಿ ನಾವು ಇಂಟ್ಕೊಂಡಾಗ ಬರುತ್ತೆ. ಸೊ ಇಷ್ಟೇ ಸಿಂಪಲ್ಲಾಗಿ ನಾವು ಎಣ್ಣೆಯನ್ನು ಮಾಡ್ಕೊಳ್ಬೋದು. ಸೊ ಕೆಟ್ಟೋಗಿರೋ ಕೊಬ್ಬರಿ ಅಂತ ಹೇಳಿಬಿಟ್ಟು ನಾವು ಬಿಸಾಡಿಬಿಡ್ತೀವಿ ಅಲ್ವಾ, ಬಿಸಾಡೋ ಬದಲು ಈ ರೀತಿಯಾಗಿ ಕೆಟ್ಟೋಗಿರೋ ಕೊಬ್ಬರಿಯಲ್ಲಿನೇ ಎಣ್ಣೆನ ಮಾಡ್ಕೊಳ್ಬೋದು. ಬಟ್ ಇದನ್ನು ಅಡುಗೆಗೆ ಉಪಯೋಗಿಸೋದಕ್ಕೆ ಬರೋದಿಲ್ಲ, ಯಾಕಂದರೆ ಇದು ಕೆಟ್ಟಿರೋ ಕೊಬ್ಬರಿಯಿಂದ ಮಾಡಿರ್ತೀವಿ ಅಲ್ವಾ. ಹಾಗಾಗಿ ನಾವು ಇದನ್ನು ತಲೆಗೆ ಹಚ್ಕೊಳ್ಬೋದು. ಸೊ ತಲೆಗೆ ಹಚ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೋಡಿ ನೀಟಾಗಿ ಹಿಂಡ್ಕೊಂಡಿದ್ದೀನಿ, ಇಷ್ಟು ಎಣ್ಣೆ ಬಂದಿದೆ. ಸೊ ಈ ಹಿಂಡ್ಕೊಂಡಿರೋ ಕೊಬ್ಬರಿದು ಏನಿದೆ ಫುಲ್ಲು ಡ್ರೈ ಆಗಿರುತ್ತೆ, ಇದನ್ನು ಏನು ಮಾಡೋದಕ್ಕೆ ಬರೋದಿಲ್ಲ. ಸೊ ನಾವು ಇದನ್ನು ಬಿಸಾಡಬೇಕು ಅಷ್ಟೇ. ಸೊ ನೋಡಿ ಇಷ್ಟು ಎಣ್ಣೆ ಬಂತು. ಸೊ ಒಂದು 3-4 ಟೇಬಲ್ ಸ್ಪೂನ್ ಎಣ್ಣೆ ಇದೆ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಕೆಟ್ಟಿರೋ ಕೊಬ್ಬರಿಯಿಂದ ಎಣ್ಣೆ ಕೂಡ ಮಾಡ್ಕೊಳ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ಇದೇ ಥರ ಕೆಟ್ಟಿರೋ ಕೊಬ್ಬರಿ ಇದ್ದರೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.